ಬಪ್ಪರೆ ಮಗನೇ, ಅಂತೂ ಬಂದಿಯಲ್ಲೋ. ಕೆಲಸ ಅಂತ ಈ ದೊಡ್ಡಪ್ಪನ ಮರ್ತಿಲ್ವಲ್ಲ. ಎಷ್ಟೇ ಆದರೂ ಈ ದೊಡ್ಡಪ್ಪನೇ ಹೊರತು ಅಪ್ಪನಲ್ಲ ಅಂತ ತಾತ್ಸಾರವೇ? ಇತ್ತೀಚೆಗಂತೂ ನಿನ್ನ ಆಗಮನ ಕಡಿಮೆಯಾಗಿದೆಯಲ್ಲ, ಏನು ಕಾರಣ? ಏನ್ ಮಾಡೋದು ದೊಡ್ಡಪ್ಪ, ಮುಂಚೆ ಆದ್ರೆ ಬ್ಯಾಚುಲರು, ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದಿತ್ತು. ಈಗ ಎಲ್ಲೇ ಓಡಾಡ್ಬೇಕಾದ್ರೂ ಹೋಮ್ ಮಿನಿಸ್ಟರ್ ಪರ್ಮಿಷನ್ ಬೇಕಲ್ವಾ? ಅಂತೂ ಟಿಪಿಕಲ್ ಗಂಡನ ಥರ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಅದು ಸರಿ, ಎಲ್ಲೋ ನನ್ನ ಸೊಸೆ? ಇಂದಾದರೂ ಅವಳನ್ನು ಕರೆತಂದಿರುವೆಯೋ ಅಥವಾ ಏಕಾಂಗಿಯಾಗಿ ಬಂದಿರುವೆಯೋ? ದೊಡ್ಡಪ್ಪ, ನನಗ್ ಗೊತ್ತು ಈಗ ನನ್ ನೋಡೋದಕ್ಕಿಂತ ಅವಳು ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ. ಅಲ್ಲಿ ನೋಡಿ. ಬಡ್ಡಿ ಮಗ ಒಳ್ಳೆ ಹುಡುಗಿನೇ ಆರಿಸ್ಕೊಂಡ್ ಬಂದಿದ್ದಾನೆ. ಮೂರ್ಕಾಲ ಚೆನ್ನಾಗಿ ಬಾಳಮ್ಮ. ಇವತ್ತಿನಿಂದ ನೀನು ನಮ್ಮನೆ ನಂದಾದೀಪ. ದೊಡ್ಡಪ್ಪ, ದೀಪ ಅಲ್ಲ, ದಿವ್ಯಾ. ದಿವ್ಯಾ ಅಂತಲೂ ನಿನ್ನ ನಾಮಧೇಯ? ಏನು? ಯಾಕೋ ನಿನ್ನ ಹೆಂಡತಿ ಕನ್ನಡ ಬರಲ್ಲೇನೋ? ಅದು ಬಿಡಿ, ನೀವಿಬ್ರು IT ಡಿಪಾರ್ಟ್ಮೆಂಟ್ನಾಗೆ ಯಾವ ಪೊಸಿಷನ್ ಆಗಿದ್ದೀರಾ ಅಂತ ತಿಳ್ಕೊಬೋದಾ? ಪೊಸಿಷನ್ ಅಂದ್ರೆ ನಿಮ್ದ ಡೆಸಿಗ್ನೇಷನ್. ಅದೆಲ್ಲ ನಿಮ್ಗೆ ಯಾಕ್ರೆ? ನಮ್ಗೆ ಸರ್ಚ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡಿ, ನೀವು ಆಚೆ ಹೋಗಿ. ಹೋಯ್ತೀನಿ, ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಯ್ತೀನಿ. ನಮ್ದಿನ್ನು ಸರ್ಚ್ ಮಾಡಿ ಮುಗ್ದಿಲ್ಲ. ಓಹೋ, ಸರ್ಚ್ ಮಾಡಿ ಮುಗ್ದಿಲ್ವಾ? ಆದ್ರೆ ನಿಮ್ ಕತೆನೇ ಮುಗಿತಲ್ಲ, ಕೋತಿ ನನ್ನ ಮಕ್ಳ. ಯಾರೋ ನಿಮ್ಮನೇಲಿ ಕಳ್ಸಿದ್ದು? ಯಾಕ್ರೋ ಬಂದಿದ್ದೀರಾ ಇಲ್ಲಿಗೆ? ಏ ಬಸಪ್ಪ, ರೋಷ ಪೌರುಷ ನಮ್ಮ ಹತ್ರ ತೋರ್ಸೋದಲ್ಲ. ಸತ್ಯಗ್ ನಿನ್ ವಿಷಯ ಎಲ್ಲ ಗೊತ್ತಾಗಿದೆ. ಅವಳೇ ನಿನ್ ಬಣ್ಣ ಬಯಲ್ ಮಾಡ್ತಾಳೆ. ಸತ್ಯನ? ಅವಳು ಹೇಗೋ ನನ್ನ ಬಣ್ಣ ಬಯಲ್ ಮಾಡ್ತಾಳೆ? ಅದ್ ಹೇಗೋ ಸಾಧ್ಯ? ಅವಳು ಊರಲ್ಲೇ ಇಲ್ಲ. ಕರ್ಕೊಳ್ಳಿ ಬನ್ನಿ ಮೇಡಮ್. ಅಂದ್ರೆ ನಿಮ್ ಜೊತೆ ಬಂದಿರೋ ಇನ್ನೊಬ್ಬ ಆಫೀಸರು ಸತ್ಯ? ಬಿಡಾಕಿಲ್ಲ ಕಣ್ಲ, ನಿಮ್ಗಳು ಯಾರು ನಮ್ಮನೆಯಿಂದ ಜೀಸೋಯ್ತಾ ಹೋಗಕ್ ಬಿಡಾಕಿಲ್ಲ ಕಣ್ಲ. ಬರುತ್ತೆ ದೊಡ್ಡಪ್ಪ, ಆದ್ರೆ ಹಳೆ ಕನ್ನಡ ಬರಲ್ಲ. ದಿವ್ಯಾ, ದೊಡ್ಡಪ್ಪಂಗೆ ಸ್ವಲ್ಪ ನಾಟಕಗಳು ಸಿನಿಮಾಗಳು ಅಂದ್ರೆ ಇಷ್ಟ. ತಾಯಿ ಅನ್ಬತ್ತ ಜೀವ ಅಂತ ಹೇಳು. ನೋಡಮ್ಮ ನವ್ಯ,
ದೊಡ್ಡಪ್ಪ ನವ್ಯ ಅಲ್ಲ ದಿವ್ಯಾ. ಯಾ ದಿವ್ಯ. ನೋಡಮ್ಮ, ನನಗೆ ನಾಟಕಗಳು ಸಿನಿಮಾ ಅಂದ್ರೆ ಪಂಚು ಪ್ರಾಣ. ಒಂದು ಕಾಲದಲ್ಲಿ ಒಂದು ಪಕ್ಷದವರು ನನ್ನನ್ನು ಚುನಾವಣೆಗೆ ನಿಂತ್ಕೊಳ್ಳಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅಂದರು. ಬಲ್ಲನ್ವಾಗ ನಾನು, ನಮ್ಮ ಪಕ್ಕದೂರಿನಲ್ಲಿ ನಾಟಕ ಇತ್ತು, ನಾನು ಚುನಾವಣೆಗೆ ನಿಲ್ಲಿಲ್ಲ. ಏನು ಎಲೆಕ್ಷನ್ಗೆ ನಿಲ್ದೆ ಪಕ್ಕದೂರಲ್ಲಿ ನಾಟಕ ಆಡಕ್ ಹೋಗಿದ್ರ? ಆಡಕ್ಕಲ್ಲಮ್ಮೋ, ನೋಡಕ್ಕೆ. ಏನ್ ದೊಡ್ಡಪ್ಪ ನೀವು ಮುಖ್ಯಮಂತ್ರಿ ಆಗೋ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ರಲ್ಲ. ಬಿಡ, ಅವರೇನು ನನ್ನನ್ನು ಮುಖ್ಯಮಂತ್ರಿ ಮಾಡೋದು? ಈಗಲೂ ನನ್ನ ಸಾಮ್ರಾಜ್ಯಕ್ಕೆ ನಾನೇ ಮುಖ್ಯಮಂತ್ರಿ. ನಿನ್ನ ಸತಿ ಅಂದವಾಗಿದ್ದಾಳು ಪುತ್ರ. ಈ ಭಾಗ್ಯವಂತರು ಸಿನಿಮಾದಲ್ಲಿ ಈ ಸರೋಜಾದೇವಿ ತರ ಇದ್ದಾಳೆ. ಏನಮ್ಮ, ನಮ್ಮ ಹುಡುಗ ನಿನಗಿಷ್ಟಾನೋ? ಏನೋ ಇದು, ನಿನ್ನ ಹುಡುಗಿಗೆ ಮಾತು ಬರಲ್ವೇನೋ? ಅವಳಿಗೆ ದೊಡ್ಡವರು ಅಂದ್ರೆ ಗೌರವ ಜಾಸ್ತಿ. ಓ, ಬಹಳ ಸಂತೋಷಗಳು. ಇಂಥ ಕಾಲದಲ್ಲೂ ಇಂಥ ಹೆಣ್ಮಕ್ಳಿದ್ದಾರೆ ಅಂತಂದ್ರೆ ಬಹಳ ಅಪರೂಪ ಅದು. ಏನಮ್ಮ, ನಿನಗೆ ಪಾಕಶಾಸ್ತ್ರದ ಅರಿವಿದೆಯೋ? ಅಂದ್ರೆ ಅಡ್ಗೆ ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೂಪರ್ ಆಗಿ ಮಾಡ್ತಾಳೆ ದೊಡ್ಡಪ್ಪ. ದಿನ ಅವಳು ಮಾಡೋ ಅಡ್ಗೆ ತಿಂದೆ ನಾನು ಈ ತರ ಆಗಿರೋದು. ಹರಸಿ ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ.